ನೀನೇ ಚಿನ್ನ ನೀನೇ ನನ್ನ ರನ್ನ ಅಂತಿದ್ದ. ಬೇರೆ ಹುಡುಗಿನ ಕಣ್ಣೆತ್ತಿಯೂ ನೋಡಿಲ್ಲ ಅಂದ. ಮಾತು ನಂಬಿ ಮದುವೆ ಆದವಳಿಗೆ 24 ಗಂಟೆಯಲ್ಲೇ ಶಾಕ್. ನೀನೇ ಚಿನ್ನ ನೀನೇ ರನ್ನ ನೀನೇ ನನ್ನ ಹುಡುಗಿ, ನೀನಲ್ಲದೆ ಬೇರೆ ಯಾರೂ ಇಲ್ಲ, ಬೇರೆ ಯಾರನ್ನು ಕಣ್ಣೆತ್ತಿಯೂ ನೋಡಿಲ್ಲ, ನೋಡೋದು ಇಲ್ಲ ಅಂತ ಹೇಳಿ ನಂಬಿಸಿದವ ಇದೀಗ ಆಕೆಗೆ ಮಾಡಿದ್ದು ಮಹಾಮೋಸ. ಆತನ ಮಾತನ್ನ ನಂಬಿ ಮದುವೆ ಆದವಳಿಗೆ 24 ಗಂಟೆಯಲ್ಲೇ ಶಾಕಿನ ವಿಚಾರ ಗೊತ್ತಾಗುತ್ತೆ. ಒಬ್ಳಲ್ಲ ಇಬ್ರಲ್ಲ 5-6 ಹುಡುಗಿರ ಬಾಳಲ್ಲಿ ಈತ ಚೆಲ್ಲಾಟ ಆಡಿದಾನೆ. ತಾಳಿ ಕಟ್ಟಿದ ದಿನವೇ ಪ್ರಿಯಕರನ ರಾಸ ಲೀಲೆಗಳು ಆಕೆಗೆ ಗೊತ್ತಾಗತ್ತೆ, ಬಯಲಾಗತ್ತೆ. ಕೊನೆಗೆ ಮರುದಿನವೇ ತಾಳಿ ಬಿಚ್ಚಿಟ್ಟು ಹೋಗಿದ್ದಾಳೆ ಯುವತಿ. ನೀನು ಕಟ್ಟಿದ ತಾಳಿನೂ ಬೇಡ ನೀನು ಬೇಡ ಅಂತ ಹೇಳಿ ಅಲ್ಲಿಂದ ಪರಾರಿ ಆಗಿದ್ದಾಳೆ. ಪರಾರಿ ಮೀನ್ಸ್ ಅಲ್ಲಿಂದ ಹೋಗಿದ್ದಾಳೆ ಆತನನ್ನ ಬಿಟ್ಟು. ಚಿಕ್ಕಬಳ್ಳಾಪುರ ಮೂಲದ ಸಂದೀಪ್ ಮತ್ತು ಕೀರ್ತನ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಈತ 3 ತಿಂಗಳಿಗೊಮ್ಮೆ ಯುವತಿಯರನ್ನ ಬದಲಿಸ್ತಾ ಇದ್ನಂತೆ. 4-5 ಯುವತಿಯರನ್ನು ಈಗಾಗಲೇ ಈತ ಮದುವೆ ಮಾಡಿಕೊಂಡಿರುವಂತಹ ಆಸಾಮಿ. ಜೊತೆಗೆ ಈತನ ಮೇಲೆ ಈಗಾಗಲೇ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಆರೋಪ ಕೂಡ ಇದೆ. ಈತ ಆರೋಪಿ. ಅದರಲ್ಲಿ ಮಹಿಳಾ ಠಾಣೆಯಲ್ಲಿ ಸಂದೀಪ್ ಮೇಲೆ ಪೋಕ್ಸೋ ಕೇಸ್ ಕೂಡ ದಾಖಲಾಗಿದೆ. ಆದರೆ ಈಕೆ ಆತನನ್ನ ನಂಬಿ ಬಂದಿದ್ಲು, ಮದುವೆ ಆಗಿದ್ಲು. ಆದರೆ ಮದುವೆ ಆದ 24 ಗಂಟೆಯಲ್ಲೇ ಈತನ ಎಲ್ಲ ರಾಸಲೀಲೆಯ ಕತೆಗಳು ಬಯಲಾಗುತ್ತೆ. ಆನಂತರ ನೀನು ಬೇಡ ನಿನ್ನ ತಾಳಿನೂ ಬೇಡ ಅಂತ ಹೇಳಿ ಬಿಚ್ಚಿಟ್ಟು ಹೋಗಿದ್ದಾಳೆ. ಆತನ ನಂಬಿಕೆ ಅಂದರೆ ಯಾವ ರೀತಿಯಾಗಿ ಆತ ಮಾತನಾಡ್ತಿದ್ದ ಅಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ನಂಬಿಕೆ ಬರಬೇಕು. ಆದರೆ ಈತ ಇದೇ ಥರ 4-5 ಹುಡುಗಿರಿಗೆ ಈತ ಮಾಡಿದ್ದಾನೆ. ಅವರನ್ನು ಕೂಡ ಇದೇ ಥರ ಮಾತನಾಡಿ ನಂಬಿಸಿ ಆಮೇಲೆ ಮದುವೆನೂ ಕೂಡ ಆಗಿದ್ದಾನೆ. ಈಗ ಈ ವಿಚಾರ ಬಯಲಿಗೆ ಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದತ್ತಾತ್ರೇಯ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದತ್ತಾತ್ರೇಯ, 4-5 ಹುಡುಗಿರಿಗೆ ಈತ ಇದೇ ರೀತಿಯಾಗಿ ಮೋಸ ಮಾಡಿದ್ದಾನೆ ಅಂತ ಹೇಳಿದ್ರೆ ಈತ ಎಷ್ಟು ಚಾಲಾಕಿ ಇರಬೇಕು. ಜೊತೆಗೆ ಈತ 4-5 ಹುಡುಗಿರಿಗೂ ಕೂಡ ಗೊತ್ತಾಗದಾಗೆ ಒಬ್ರಿಗೊಬ್ರಿಗೂ ಇವನು ಮದುವೆ ಆಗಿದ್ದಾನೆ ಅಂತ ಹೇಳಿದ್ರೆ ಈ ಒಂದು ವಿಚಾರ ಈಗ ಕೊನೆಗೆ ಹೇಗೆ ಬಯಲಾಯಿತು, ಆಕೆಗೆ ಹೇಗೆ ಗೊತ್ತಾಯ್ತು? ನವಿತಾ, ಖಂಡಿತವಾಗಿ ಒಂದು ಮದುವೆ ಅಂದ್ರೆ ಒಂದು 100 ದಿನಗಳ ಬೆಳೆ ಅಂತಾರೆ. ಅದಕ್ಕೆ ಹಿರಿಯರು ಹಿಂದೆ ಮುಂದೆ ನೋಡ್ಬಿಟ್ಟು ಎಲ್ಲವನ್ನ ಗಮನಿಸಿ ಶಾಸ್ತ್ರ ಸಂಪ್ರದಾಯದಂತೆ ಮದುವೆ ಮಾಡ್ತಾರೆ. ಆದ್ರೆ ಈ ಪ್ರೀತಿ ಎಂಬುದು ಏನಿದೆಯೋ, ಈ ಪ್ರೀತಿ ಎಂಬ ಬಲೆಗೆ ಸಿಕ್ಕಿರುವಂತಹವರ ಪಾಡು ಈಗ ಬಹಳಷ್ಟು ದುರಂತ ಎನ್ನುವುದಕ್ಕೆ ಈಗ ಚಿಕ್ಕಬಳ್ಳಾಪುರದಲ್ಲಿ ನಡೀತಾ ಇರುವಂತಹ ಈ ಒಂದು ಪ್ರಸಂಗ ಬಹಳಷ್ಟು ಉದಾಹರಣೆ ಅಂದ್ರೆ ತಪ್ಪಾಗಲಾರದು. ಯಾಕಂದ್ರೆ ಕಳೆದ ದಿನವಷ್ಟೇ ಬಹಳಷ್ಟು ರೀತಿಯಾದಂತಹ ಒಂದು ಪ್ರಕರಣ ದಾಖಲಾಗಿತ್ತು. ಯಾಕಂದ್ರೆ ಚಿಕ್ಕಬಳ್ಳಾಪುರ ಮೂಲದ ಕೀರ್ತನ ಮತ್ತು ಸಾಯಿ ಸಂದೀಪ್ ಎಂಬುವರು ಚಿಂತಾಮಣಿಯ ಒಂದು ಕೋಟೆಗಲ್ನ ದೇವಸ್ಥಾನದಲ್ಲಿ ಪ್ರೀತಿಸಿ ಮದುವೆ ಮಾಡಿಕೊಂಡಿರ್ತಾರೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕಳೆದ ದಿನವೂ ಸಹ ಪೋಷಕರು ಈ ಕೀರ್ತನ ಹಾಗೂ ಸಂದೀಪ್ ಪೊಲೀಸರ ಮೊರೆ ಹೋಗಲು ಬರುತ್ತಿದ್ದ ವೇಳೆ ಈ ಕೀರ್ತನ ಪೋಷಕರು ದಾಳಿಯನ್ನ ನಡೆಸಿ ಒಂದು ಕಾರ್ನ ಮೇಲೆ ಒಂದು ರೀತಿಯಾದಂತಹ ಈ ಸಂದೀಪ್ನನ್ನ ವಶಪಡಿಸಿಕೊಳ್ಳುವಂತಹ ಯತ್ನವನ್ನು ಸಹ ನಡೆಸ್ತಾರೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಎರಡೂ ಕುಟುಂಬಗಳು ಸಹ ಪೊಲೀಸ್ ಠಾಣೆ ಮೆಟ್ಟಿಲಿರುತ್ತೆ. ಈ ಸಂದರ್ಭದಲ್ಲಿ ಆಕೆ ನಾನು ಏನೇ ಆದ್ರೂ ನನ್ನ ಪ್ರಿಯಕರನ ಜೊತೆ ಮಾತ್ರ ಇರ್ತೇನೆ ಅಂತ ಬಹಳಷ್ಟು ರೀತಿಯಾದಂತಹ ಗಟ್ಟುನಿಟ್ಟಿನ ನಿರ್ಧಾರವನ್ನ ತೆಗೆದುಕೊಂಡಿರ್ತಾನೆ. ಆದ್ರೆ ಕುಟುಂಬಸ್ಥರಿಗೆ ಈ ಕೀರ್ತನ ಎಂಬ ಯುವತಿ ಏನಿದಳೋ ಈ ಯುವತಿ ಈಗಾಗಲೇ ಪೋಷಕರಿಗೂ ಸಹ ಮಾಹಿತಿ ನೀಡಿರ್ತಾರೆ. ಅಂದ್ರೆ ನಾನು ಈ ರೀತಿಯಾಗಿ ಒಂದು ಸಾಯಿ ಸಂದೀಪ ಎಂಬ ಯುವಕನನ್ನ ನಾನು ಪ್ರೀತಿ ಮಾಡ್ತಾ ಇದ್ದೀನಿ, ಆತನನ್ನೇ ವಿವಾಹವಾಗ್ತೀನಿ ಅಂತ ಹೇಳ್ತಾರೆ. ಆದ್ರೆ ಪೋಷಕರು ಸಹ ಆಯ್ತು ನಿಮಗೂ ಸಹ ಒಂದು 25 ವರ್ಷ ವಯಸ್ಸಾಗ್ಲಿ, ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಂಡು ನಾವು ಆಗ ಮದುವೆ ಮಾಡಿಸ್ತೀವಿ ಅಂತ ಒಂದು ಒಪ್ಪಿಗೆಯನ್ನ ಕೊಟ್ಟಿರ್ತಾರೆ. ಆದ್ರೆ ಈ ಸಂದೀಪ ಏನಾದ್ರು ಈ ಸಾಯಿ ಸಂದೀಪನ ಬಗ್ಗೆ ಬಹಳಷ್ಟು ರೀತಿಯಾದಂತಹ ಮಾಹಿತಿಯನ್ನ ಕಲೆ ಹಾಕಿದಂತಹ ಪೋಷಕರು ಕೀರ್ತನಾಗೆ ಪ್ರತಿಯೊಂದು ಮಾಹಿತಿಯನ್ನ ಬಿಚ್ಚಿಡ್ತಾರೆ. ಆದ್ರೆ ಈ ಮಾಹಿತಿಯನ್ನ ಈ ಕೀರ್ತನ ನಂಬೋದಿಲ್ಲ. ಆಗ ನನಗೆ ಈ ಯುವಕನೇ ಬೇಕು ಅಂತ ಆ ಯುವಕನ ಜೊತೆ ಓಡಿ ಹೋಗಿ ದೇವಸ್ಥಾನದಲ್ಲಿ ಮದುವೆ ಆಗಿರುವಂತಹ ಪ್ರಸಂಗ. ಇನ್ನು ಪೊಲೀಸ್ ಠಾಣೆ ಬರ್ತಾ ಇದ್ದಂತೆ ನಗರ ಠಾಣೆ ಪೊಲೀಸ್ ಠಾಣೆ ಮೇಲೆಯೇ ಮಹಿಳಾ ಪೊಲೀಸ್ ಠಾಣೆ ಇರುವಂತದ್ದು. ಈ ಮಹಿಳಾ ಠಾಣೆಯಲ್ಲಿ ಈಗಾಗಲೇ ಈತನ ವಿರುದ್ಧ ಬಹಳಷ್ಟು ಪ್ರಕರಣಗಳು ನಡೆದಿರುವಂತಹ ಘಟನೆಗಳು ಕೂಡ ನಡೆದಿರುವಂತದ್ದು. ಯಾಕೆಂದ್ರೆ ಈ ಹಿಂದೆಯೂ ಸಹ ಇದೇ ವಿಚಾರಕ್ಕೆ ಒಬ್ಬ ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ದಾಳಿ ನಡೆಸಿರುವಂತಹದ್ದು. ಈ ವಿಚಾರಕ್ಕೆ ಪೋಕ್ಸೋ ಕೇಸ್ ಸಹ ದಾಖಲಾಗಿದೆ. ಅಷ್ಟೇ ಅಲ್ಲದೆ ಈ ಸಾಯಿ ಸಂದೀಪ ಏನಿದನೋ ಇವನು ಸೋಷಿಯಲ್ ಮೀಡಿಯಾವನ್ನ ಬಹಳಷ್ಟು ರೀತಿಯಾದಂತಹ ದುರ್ಬಳಕೆ ಮಾಡಿಕೊಂಡಿದ್ದಾನೆ. ವಿವಿಧ ರೀತಿಯಾದಂತಹ ಅಕೌಂಟ್ಗಳನ್ನು ತೆರೆದು ಆ ಮುಖಾಂತರ ಯುವತಿಯರಿಗೆ ಬಲೆ ಬೀಸಿಕೊಂಡ ನಂತರ ಆ ಯುವತಿಯರೊಂದಿಗೂ ಸಹ ಮದುವೆ ಮಾಡಿ ಕೇವಲ 3-4 ತಿಂಗಳು ಮಾತ್ರ ಆಕೆಯ ಜೊತೆ ಇದ್ದು ಒಂದು ಹಣವನ್ನು ಸಹ ಪೀಕ್ತಾ ಇದ್ದ. ಜೊತೆಗೆ ಅವರನ್ನು ಸಹ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಂತ. ನಂತರ ನಿನಗೂ ನನಗೂ ಏನೇ ಸಂಬಂಧ ಇಲ್ಲ, ನಿನ್ನ ಪಾಡಿಗೆ ನೀನು ಹೋಗು ಅಂತ
ಒಂದು ರೀತಿಯಾದಂತಹ ಅವರಿಗೆ ಬೆದರಿಕೆ ಕರೆಗಳನ್ನ ಹಾಕಿ ಅವರನ್ನ ದೂರ ಬಿಡಿಸ್ಕೊಳ್ತಾ ಇದ್ದ. ಈಗ ಅದೇ ಪ್ರಸಂಗವು ಈಗ ಚಿಕ್ಕಬಳ್ಳಾಪುರದಲ್ಲಿ ನಡೆದಿರುವಂತಹದ್ದು. ಈ ಕೀರ್ತನಾ ಮತ್ತು ಸಾಯಿ ಸಂದೀಪ ಏನಿದ್ದಾರೆ ಇವರಿಬ್ಬರು ಸಹ ಚಿಕ್ಕಬಳ್ಳಾಪುರ ಮೂಲದವರಾಗಿರ್ತಾರೆ. ಸೊ ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ಪೋಷಕರು ಇವರಿಬ್ಬರು ಬರ್ತಾ ಇದ್ದ ವೇಳೆ ಇವರ ಕಾರಿಗೆ ಅಡ್ಡಗಟ್ಟಿ ದಾಳಿ ನಡೆಸಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನ್ಯೂಸ್ 18 ಕಂಪ್ಲೀಟ್ ರೀತಿಯಾದಂತಹ ಸುದ್ದಿ ಸಹ ಬಿತ್ತರಿಸಲಾಗಿತ್ತು. ಈಗ ಸದ್ಯ ಪೊಲೀಸರು ಎಳೆಹೆಳೆಯಾಗಿ ಪೊಲೀಸರ ಮುಂದೆಯೇ ಈ ಸಾಯಿ ಸುದೀಪನ ಕಥೆಯನ್ನ ಬಿಚ್ಚಿಟ್ಟಿರುವ ಹಿನ್ನೆಲೆ ಈ ಸಾಯಿ ಸಂದೀಪ ಏನಿದನೋ ಅವನ ನಡತೆಗೆ ಬೇಸತ್ತು ಈಗ ಆ ಯುವಕ ಈ ಸಂದೀಪ್ ಏನಿದನೋ ಅವನು ಕಟ್ಟಿರುವಂತಹ ತಾಳಿಯನ್ನ ಪೋಷಕರ ಮುಂದೆ ಹಾಗೂ ಪೊಲೀಸರ ಮುಂದೆ ಕಿತ್ತು ಎಸೆದು ನಿನ್ನಂತಹ ಒಂದು ಮೂರ್ಖನನ್ನ ಇಷ್ಟು ದಿನ ನಂಬಿ ನಿನ್ನ ಜೊತೆ ಬಂದಿರುವುದಕ್ಕೆ ಒಂದು ರೀತಿಯಾದಂತಹ ಅಸಹ್ಯ ಎಂಬ ಹೇಳಿಕೆಗಳನ್ನ ಹೇಳಿ ಈ ಪೊಲೀಸ್ ಠಾಣೆಯಿಂದ ಪೋಷಕರೊಂದಿಗೆ ಹೋಗಿರುವಂತಹದ್ದು. ನವಿತಾ, ಈಗ 4 ರಿಂದ 5 ಜನರಿಗೆ ಈ ರೀತಿಯಾಗಿ ಮೋಸ ಮಾಡಿದಾನೆ ಅಂತ ಹೇಳಿದ್ಮೇಲೆ ಈತನ ವಿರುದ್ಧ ಯಾರು ಕೂಡ ಕಂಪ್ಲೇಂಟ್ ಕೊಟ್ಟಿರ್ಲಿಲ್ವಾ, ಅಥವಾ ಎಲ್ಲರೂ ಕೂಡ ಇದರಿಂದ ಬೇಸತ್ತು ಯಾಕೆ ಮತ್ತೆ ಕಂಪ್ಲೇಂಟ್ ಎಲ್ಲ ಹೋಗೋದು ಅಂತ ಹೇಳಿ ಸುಮ್ಮನಾಗಿದ್ರೆ ಹೆಣ್ಮಕ್ಳು ಹೇಗೆ? ಖಂಡಿತವಾಗಿಯೂ ನವಿತಾ, ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಯುವತಿಯರು ಏನಿದಾರೋ ಈ ಯುವತಿಯರು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಠಾಣೆ ಮೆಟ್ಟಿಲು ಏರಿಲ್ಲ ಎನ್ಬೋದು. ಯಾಕಂದ್ರೆ ಈ ವಿಚಾರಕ್ಕೆ ಬಾಲಕಿ ಅಪ್ರಾಪ್ತ ವಯಸ್ಸಿನ 18 ವರ್ಷದ ಯುವತಿ ಏನಿರ್ತಾರೋ ಆ ಬಾಲಕಿ ಏನಿರ್ತಾರೋ ಆ ಬಾಲಕಿಯ ಪೋಷಕರು ಮಾತ್ರ ಈ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದು ಸಹ ಮುಖ್ಯವಾಗಿ ಏನಂದ್ರೆ ಈ ಹುಡುಗಿ ಇನ್ನು 18 ವರ್ಷದ ತುಂಬಿರೋದಿಲ್ಲ, ಅದರಿಂದ ನನ್ನ ಮಗು ಮಿಸ್ಸಿಂಗ್ ಅಂತ ದಾಖಲಿಸಿರ್ತಾಳೆ. ಜೊತೆಗೆ ಆ ಯುವತಿ ಏನಿರ್ತಾಳೋ ಒಂದು 10-15 ದಿನಗಳಿಂದಲೂ ಸಹ ಒಂದು ರೀತಿಯಾದಂತಹ ಒಂದು ಮನೋಭಾವವನ್ನ ಅಂದ್ರೆ ಮನೆಯಲ್ಲಿ ಕೂಡಿರ್ತಾರೆ. ಆಗ ಪೋಷಕರು ಯಾಕೆ ಏನಾಯ್ತು ಎಂಬ ಮಾಹಿತಿಯನ್ನ ಕಲೆ ಹಾಕಿದಾಗ ಈ ಮಾಹಿತಿಯನ್ನ ಬಿಚ್ಚಿಡ್ತಾಳೆ. ಈ ಮಾಹಿತಿಯನ್ನ ಬಿಚ್ಚಿಟ್ಟ ನಂತರ ನನ್ನ ಮಗಳ ಮೇಲೆ ಈ ರೀತಿಯಾದಂತಹ ಲೈಂಗಿಕ ಕೃತ್ಯ ಏನ್ ಬಳಸ್ಕೊಂಡಿದ್ದಾನೋ ಅದನ್ನ ಗಮನಿಸಿರುವಂತಹ ಪೋಷಕರು ಮಹಿಳಾ ಠಾಣೆಗೆ ಬಂದು ಒಂದು ದೂರನ್ನು ಸಹ ದಾಖಲಿಸುವಂತದ್ದು. ಆ ದೂರಿನ ಪ್ರತಿಯೂ ಸಹ ಈಗ ನ್ಯೂಸ್ 18ಗೆ ಲಭ್ಯವಾಗಿರೋದುಂಟು. ಅರೆಸ್ಟ್ ಮಾಡಲಾಗಿದೆಯಾ ಹೇಗೆ? ನವಿತಾ, ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಸಹ ದೂರನ್ನ ದಾಖಲಿಸಿಕೊಂಡಿದ್ದಾರೆ. ಕಳೆದ ದಿನವಷ್ಟೇ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಇಬ್ಬರನ್ನೂ ಸಹ ಒಂದು ಮಾಹಿತಿ ಕಲೆ ಆಗಿತ್ತು. ಆದ್ರೆ ಯಾವುದೇ ರೀತಿಯಾದಂತಹ ದೂರು ನೀಡದ ಹಿನ್ನೆಲೆ ಆ ವ್ಯಕ್ತಿಯು ಸಹ ಹಿಂದೆ ಬಂದಿರುವಂತದ್ದು. ಆದ್ರೆ ಈಗ ಸುದ್ದಿ ವಿಸ್ತಾರವಾಗ್ತಾ ಇದ್ದಂತೆ ಪೊಲೀಸರು ಸಹ ಈ ವಿಚಾರ ಬಗ್ಗೆ ಮತ್ತಷ್ಟು ತನಿಖೆಯನ್ನ ನಡೆಸಿ ಆತನ್ನ ವಶಪಡಿಸಿಕೊಳ್ಳುವಂತ ಯತ್ನವನ್ನ ಮಾಡುವಾಗಿ ಭರವಸೆಯನ್ನು ಕೊಟ್ಟಿರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ದತ್ತಾತ್ರೇಯ ಡೀಟೇಲ್ಸ್ಗೆ.